ಅರೆ ರಿಸೀವರ್ ಯಾರು ಹೀಗಿಟ್ಟಿರೋದು? ಮಾತಾಡ್ಮೇಲೆ ಸರಿಯಾಗಿ ಫೋನ್ ಇಡಕ್ಕಾಗಲ್ವಾ? ಛೇ, ಏನಂತ ಅರ್ಜೆಂಟು. ಅದಕ್ಕೆ ಇಷ್ಟೊತ್ತಾದ್ರೂ ಯಾವುದೇ ಫೋನ್ ಬಂದೇ ಇಲ್ಲ. ಅತ್ತೆ, ಎಲ್ಲಿಗೆ ಹೋಗ್ತಿದ್ದೀರಾ? ಸತ್ಯನಾರಾಯಣ ಪೂಜೆ ಇತ್ತು, ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೆ. ಅತ್ತೆ, ಇಷ್ಟೊತ್ತಲ್ಲಿ ನೀವೆಲ್ಲೂ ಹೊರಗಡೆನೆ ಹೋಗೋದಿಲ್ವಲ್ಲ? ಸತ್ಯನಾರಾಯಣ ಸ್ವಾಮಿ ಪೂಜೆನಲ್ಲಿ ಏನಂತ ವಿಶೇಷ? ಯಾಕೆ ಹೋಗ್ಬಾರ್ದಾ? ಮನೆಗೆ ಮಗು ಬಂದಿದೆ, ಹೋಗಿ ಪ್ರಸಾದ ತರೋಣ ಅಂತ ಹೊರಟಿದ್ದೆಪ್ಪ. ಸರಿ, ಹೋಗ್ಬಿಟ್ಟು ಬನ್ನಿ. ಹಲೋ, ಯಾರು? ಹಲೋ, ನಾನು SI ಮಾತಾಡ್ತಿರೋದು. SI ಅವರಾ? ಹೇಳಿ ಸರ್. ಯಾಕೆ ನಿಮ್ಮ ಮನೆ ಫೋನ್ ಸರಿ ಇಲ್ವಾ? ನಾನು ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಬಿಸಿ ಅಂತ ಬರ್ತಾ ಇದೆಯಲ್ಲ. ಸರ್, ಅದು ರಿಸೀವರ್ನ ಯಾರು ಸರಿಯಾಗಿಟ್ಟಿಲ್ಲ, ಅದಕ್ಕೆ. ಏನು ವಿಷಯ ಆಗ್ಲೇ ಫೋನ್ ಮಾಡಿ ಹೇಳಿದ್ದೆ, ಎನ್ಕ್ವೈರಿ ಬರ್ತಿದ್ದೀನಿ ಅಂತ. ಯಾರೋ ಅಹಲ್ಯನೋ ಫೋನ್ ಎತ್ತಿದ್ರು, ಯಾಕೋ ಫೋನ್ ಸರಿಯಾಗಿ ವರ್ಕ್ ಮಾಡಲಿಲ್ಲ ಅನ್ಸುತ್ತೆ. ನೋಡಿ, ಮನೆಯಿಂದ ಯಾರು ಹೊರಗಡೆ ಹೋಗಬಾರ್ದು, ಎಲ್ಲರೂ ಮನೇಲೇ ಇರಬೇಕು. ಸರ್, ಇಷ್ಟೊತ್ತಲ್ಲಿ ಎನ್ಕ್ವೈರಿಗೆ ಬರ್ತಿದ್ದೀರಾ? ಹೌದಮ್ಮ, ಈಗ ಹೊರಟಿದ್ದೀವಿ, ಎಲ್ಲರೂ ಮನೇಲೇ ಇರಬೇಕು ಅಂತ ಹೇಳಿ. ಸರಿ ಸರ್, ನಾವೆಲ್ಲರೂ ಮನೇಲೇ ಇರ್ತೀವಿ. ಹೇಳ್ತೀನಿ ನಾನು ಎಲ್ಲರಿಗೂ, ಎಲ್ಲಿ ಹೋಗಬೇಡಿ ಅಂತ. ಸರಿ, ಬನ್ನಿ. ಅರೆ ಅತ್ತೆ, 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 ಪರಿಮಳ ಕರಿತೀಯಾಳೆ? ಹೌದಾ? ನಂಗೆಲ್ಲೋ ಕೇಳಿಸ್ಲೇ ಇಲ್ಲ, ಪೂಜೆಗೆ ಹೊರಟಿದ್ನಲ್ಲ ಅದಕ್ಕೆ. ಅತ್ತೆ, ಇರಿ ಒಂದು ನಿಮಿಷ. ರೀ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. SI ಅವ್ರು ಫೋನ್ ಮಾಡಿದ್ರು, ಆದಿತ್ಯನ ನಾವೇ ಕಿಡ್ನಾಪ್ ಮಾಡಿರೋದು ಅಂತ ಶಶಾಂಕ್ ಕಂಪ್ಲೇಂಟ್ ಕೊಟ್ಟಿದ್ದಾನಂತೆ. ಅದಕ್ಕೆ ಎನ್ಕ್ವೈರಿಗೆ ಬರ್ತಾ ಇದ್ದಾರಂತೆ. ಮನೆಯವರೆಲ್ಲ ಮನೆಯಲ್ಲೇ ಇರ್ಬೇಕಂತೆ, ಯಾರು ಹೊರಗಡೆ ಹೋಗ್ಬಾರ್ದಂತೆ. ಹೌದಾ? ಸರಿ ಬಿಡು, ಹಾಗಾದ್ರೆ ನಾನೊಬ್ಳೆ ಪೂಜೆಗೆ ಹೋಗ್ಬಿಟ್ಟು ಬರ್ತೀನಿ. ಪೂಜೆಗೆ ಹೊರಟಾಗ ಹಾಗೆಲ್ಲ ನಿಲ್ಲಿಸ್ಬಾರ್ದು. ನೀವೆಲ್ಲ ಮನೇಲಿ ಇರ್ತೀರಲ್ಲ, ಎನ್ಕ್ವೈರಿಗೆಲ್ಲ ನಾನು ಯಾಕೆ ಬರ್ಲಾ? ಅತ್ತೆ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿರಾ? SI ನಿಮ್ಮ ಹೆಸರು ಹೇಳಿದ್ದಾರೆ. ಅತ್ತೆ, ನೀವೇ ಅಂತಲ್ಲ ಫಸ್ಟ್ ಫೋನ್ ರಿಸೀವ್ ಮಾಡಿದ್ದು. ನೋಡಿ, ಅವ್ರು ಅಷ್ಟು ಹೇಳಿದ್ಮೇಲೆ ನೀವು ಹೊರಗಡೆ ಹೋಗೋದು ಚೆನ್ನಾಗಿರಲ್ಲ. ಅವ್ರು ಹೇಳಿದ್ಮೇಲೆ ನಾವು ಅದನ್ನ ಕೇಳ್ಬೇಕಲ್ವೇನ್ರಿ? ಹೌದು ಅತ್ತೆ, ಇಲ್ಲಾಂದ್ರೆ ಪೊಲೀಸ್ನವ್ರಿಗೆ ಅನುಮಾನ ಬರುತ್ತೆ. ಅವ್ರು ಬರಲಿ ಬಿಡಿ, ನಮಗೂ ಆದಿತ್ಯನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಾಗುತ್ತೆ. ಬನ್ನಿ. ಪರಿಮಳ, ಏನತ್ತೆ ಇದು? ಬ್ಯಾಗ್ ಇಟ್ಕೊಂಡೆಲ್ಲ ಹೊರಟಿದ್ಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದಂತೆ. ಕೇಳದೆ ಇದ್ರೆ ನನಗೆ ಹೇಗೆ ಗೊತ್ತಾಗಬೇಕು ನೀ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ? ನಿನಗೆ ಗೊತ್ತಾಗ್ದಿರೋದೇ ಒಳ್ಳೇದು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನಿಂದನಾ? ಏನಾಯ್ತತ್ತೆ? ಏನೂ ಆಗಿಲ್ಲಪ್ಪ, ನಿನ್ನಿಂದಲ್ಲ, ಎಲ್ಲ ನನ್ನಿಂದಾನೇ ಆಗಿದ್ದು. ಈ ಮನೆಯಲ್ಲಿ ಏನೇ ಕೆಟ್ಟದ್ದು ನಡೆದ್ರು ಅದು ನನ್ನಿಂದಾನೇ ಆಗೋದು. ಅಂದಮೇಲೆ ನಾನು ಯಾಕೆ ಇಲ್ಲಿರ್ಬೇಕು? ನಾನು ಹೋಗ್ತೀನಿ. ಅತ್ತೆ, ಹೋಗ್ಟೋಗ್ಟಾಗಿ ಮಾತಾಡಿದ್ರೆ ನನಗೆ ಹೇಗೆ ಅರ್ಥ ಆಗಬೇಕು? ಏನಾಗಿದೆ ಈಗ? ಮತ್ತೆ ಮಾಮಗೇನಾದ್ರು ಹುಷಾರು ತಪ್ಪಿದ್ಯಾ? ಹಾಗಿದ್ರೆ ಹೇಳು, ನಾನು ಜೊತೆಗೆ ಬರ್ತೀನಿ. ಇಬ್ರು ಒಟ್ಟಿಗೆ ಹೋಗಿ ಆಮೇಲೆ ವಾಪಸ್ ಬರೋಣ. ಇಲ್ಲಪ್ಪ, ನನ್ನ ಗಂಡ ಅಲ್ಲಿ ಸಾಯ್ತಾ ಬಿದ್ದಿದ್ರೆ ಮತ್ತೆ ಯಾಕೆ ನಾನು ಇಲ್ಲಿಗೆ ಬರ್ಲಿ? ನಾನು ಈ ಮನೆಗೆ ಪಾರುಪತ್ಯ ಮಾಡ್ತಿದ್ದೀನಂತೆ. ಇಲ್ಲೆಲ್ಲರ ಕೈಲೂ ಅನ್ನಿಸ್ಕೊಳ್ಳೋದಕ್ಕಿಂತ ನನ್ನ ಮನೆ, ನನ್ನ ಗಂಡ, ನನ್ನ ಮನೆ ಅನ್ನ ತಿನ್ಕೊಂಡು ನನ್ನ ಮನೇಲಿ ಇರೋದೇ ಒಳ್ಳೇದು. ನಾನು ಇಲ್ಲಿಗೆ ಬರಲ್ಲ, ನಾನು ಹೋಗ್ತೀನಿ. ಅತ್ತೆ, ಒಂದು ನಿಮಿಷ ಇರು. ಬಾ ನನ್ನ ಜೊತೆ. ಯಾಕೋ? ಬಾ ಹೇಳ್ತೀನಿ. ಬಿಡು ಶಶು, ಬಿಡು. ಬಾ ಅತ್ತೆ. ಅಮ್ಮ, ಅತ್ತೆ ಊರು ಹೊರಟಿದ್ದಾರೆ. ನಾ ಹೇಳಿದ್ ಕೇಳಿಸ್ತಾ ನಿನಗೆ? ಅತ್ತೆ ಊರು ಹೊರಟಿದ್ದಾರೆ ಎಂದೆ. ಕೇಳಿಸ್ತು ಕಣ. ಅಲ್ಲಿ ದೇವ್ರ ಮನೇಲಿ ಕುಂಕುಮ ಇದೆ, ಹಚ್ಕೊಂಡು ಹೋಗೋ ಕೇಳು. ನನಗೆ ಕೈ ತುಂಬ ಕೆಲಸ ಇದೆ. ಕುಂಕುಮ ಕೊಟ್ಟು ಕಳಿಸು ಅಂತಲ್ಲ ನಾ ಹೇಳಿದ್ದು. ಈಗೇನಕ್ಕೆ ಸಡನ್ ಆಗಿ ಹೊರಟಿದ್ದಾರೆ? ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು, ಗೋಡೆಗಳ ಹತ್ರ ಅಲ್ಲ. ಯಾಕೆ ಬೈದೆ ಅತ್ತೆಗೆ ನೀನು? ಅವ್ರಿಗೆ ಮನೇಲಿ ಇಷ್ಟ ಇಲ್ವಾ ನಿನಗೆ? ಮನೆಗೆ ಬಂದಿರೋ ಅತಿಥಿಗಳನ್ನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ? ನೋಡ್ಕೊಳ್ಳೋದು ಹೋಗ್ಲಿ, ಯಾಕೆ ಬೈದೆ ಅವ್ರನ್ನ? ಪಾಪ ಏನು ಮಾಡಿದಾರೆ ಅತ್ತೆ ನಿನಗೆ? ನೋಡಿಲ್ಲಿ ಹೇಗೆ ಹತ್ಕೊಂಡು ಹೊರಟಿದ್ದಾರೆ ನೋಡು. ಏನಂದ್ರೆ ನೀನು? ಇವಳು ಏನ್ ಮಾಡಿದಾಳೆ ಅಂತನಾ?
ಇವಳು ಏನು ಮಾಡಿದಾಳೆ ಅನ್ನೋದು ನಿಮ್ಮಿಬ್ಬರಿಗೂ ಚೆನ್ನಾಗಿ ಗೊತ್ತು. ಸುಮ್ಮನೆ ತಲೆಹರಟೆ ಮಾಡಿಕೊಂಡು ಓಡಾಡ್ತಾ ಇದ್ದಾಳೆ. ನೋಡೋ, ಮನೆಗೆ ಬಂದವ್ರನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನಗೆ ಆ ಸಂಸ್ಕಾರ ಇದೆ, ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ಸಂಸ್ಕಾರ ಇರೋರು ಯಾರು ಈ ಥರ ಮಾತಾಡಲ್ಲಮ್ಮ. ಹತ್ಕೊಂಡು ಹೊರಟು ನಿಂತಿದ್ದಾಳೆ, ಈಗಲೂ ಬೈತಾ ಇದೆಯಲ್ಲ ಅವ್ರನ್ನ. ಹೌದು ಕಣ, ಬೈತೀನಿ. ಬೈಯೋದಕ್ಕೂ ಒಂದು ಕಾರಣ ಇದೆ. ಅಲ್ಲಿ ಇವಳು ಗಂಡ ಸಾಯ್ತಾ ಬಿದ್ದಿದ್ದಾನೆ. ಅವನನ್ನ ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಇವಳಿಗಿಲ್ಲ. ಯಾರೋ ಮಾಡಿಟ್ಟಿದ್ದನ್ನ ಚೆನ್ನಾಗಿ ತಿಂದ್ಬಿಟ್ಟು ಅದನ್ನ ಕರಗಿಸೋಕೆ ಏನೇನೋ ಆಟ ಆಡ್ತಿದ್ದಾಳೆ. ಅಪರೂಪಕ್ಕೆ ಒಳ್ಳೆ ಬುದ್ಧಿ ಬಂದಿದೆ ಕಣೋ, ಗಂಡನ ನೋಡ್ಕೋಬೇಕು ಅಂತ. ಹೋಗ್ಲಿ ಬಿಡು. ಅಮ್ಮ, ಮಾವಂಗೆ ಪೂರ್ತಿ ಹುಷಾರಾದ್ಮೇಲೆ ಅತ್ತೆ ಇಲ್ಲಿಗೆ ಬಂದಿದ್ದು, ಹಾಗೆ ಅರ್ಧಕ್ಕೇನು ಬಿಟ್ಟು ಬಂದಿಲ್ಲ. ನೀನು ಪೂರ್ತಿ ವಿಷಯ ತಿಳ್ಕೊಳ್ದೆ ಮಾತಾಡ್ತಾ ಇದೀಯಾ. ನಾನೆಲ್ಲ ತಿಳ್ಕೊಂಡೆ ಅತ್ತೆನಲ್ಲಿ ಕರ್ಸ್ಕೊಂಡಿರೋದು. ಗಂಡಂಗೆ ಹುಷಾರಾಯ್ತು ಅಂದ ತಕ್ಷಣ ಓಡಿ ಇಲ್ಲಿಗೆ ಬಂದ್ಬಿಡ್ಬೇಕಾ? ಪಾಪ ಇನ್ನೂ ಒಂದು ಸ್ವಲ್ಪ ಅವ್ರ ಜೊತೆಲಿದ್ದು ಅವ್ರ ಔಷಧಿ ಪಥ್ಯ ಎಲ್ಲ ನೋಡ್ಕೋಬೇಕಪ್ಪ. ಹುಷಾರಿಲ್ದಿದ್ರೆ ಮಾತ್ರ ಗಂಡನ ಹತ್ರ ಇರಬೇಕು. ಹುಷಾರಾದ ತಕ್ಷಣ ಎಲ್ಲಿ ಬೇಕಾದ್ರೂ ತಿರುಗಾಡೋದಲ್ಲ. ಗಂಡ ಅಂದಮೇಲೆ ಜೀವನ ಪೂರ್ತಿ ಹೆಂಡತಿ ಆದವಳು ಜೊತೆಲಿ ಇರಬೇಕು. ಅದು ಅಲ್ಲದೆ ಇವಳಿಗೆ ಇಲ್ಲೇನೋ ಕೆಲಸ. ನನ್ನ ಪರವಾಗಿ ಮಾತಾಡಕ್ಕೆ ಯಾರಾದರೂ ಇದ್ದಾರೆ ಅಂದರೆ ಅದೆಷ್ಟು ಸಂಕಟ ಪಡ್ತೀಯ ಅಲ್ವಾ ನೀನು? ಹೀಗೆ ಮಾಡಿದೆ. ನನ್ನ ಪರವಾಗಿದ್ದ ಅಪ್ಪನೂ ನಿನ್ನ ಕಡೆಗೆ ಎಳ್ಕೊಂಡೆ. ಈಗ ನನ್ನ ಒಳ್ಳೆ ಶತ್ರು ಥರ ನೋಡ್ತಾರೆ ಅವರು. ಇನ್ನು ನೀನಂತೂ ಕೇಳಂಗೆ ಇಲ್ಲ ಬಿಡು. ಮೊಮ್ಮಗ ಮನೆಗೆ ಬಂದಾಗ ದೇವಿ ದರ್ಶನಕ್ಕೆ ಅಂತ ಹೋಗಿದ್ಯಾ. ಫೋನ್ ಮಾಡಿ ಬೇಡ್ಕೊಂಡೆ ನಾನು, ಕಷ್ಟ ಆಗ್ತಾ ಇದೆ ನನಗೆ, ಬಂದ್ಬಿಡಿ ಅಂತ. ಅನುಭವಿಸು, ಬರಲ್ಲ ಅಂತ ಹೇಳಿದ್ರಿ. ಅದೇ ಆರ್ತಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ತಕ್ಷಣ ಓಡ್ ಬಂದ್ರಿ. ಇಷ್ಟು ದಿವಸ ಅಲ್ಲಿದ್ದು ಅವಳು ಸೇವೆ ಮಾಡಿದ್ದೀರಾ. ಹಾಗೆ ನಾನು ನೋಡ್ಕೊಳ್ಳೋಕೆ ಯಾರು ಇರಲಿಲ್ಲ, ಅತ್ತೆನ ಕರ್ಸ್ಕೊಂಡಿದ್ದೀನಿ. ಅವಳು ಇಲ್ಲಿದ್ದು ನನ್ನ ನೋಡ್ಕೋತಾ ಇದ್ದಾಳೆ. ಈಗ ನಿಮ್ಮ ಕೆಲಸ ಎಲ್ಲ ಮುಗೀತು, ವಾಪಸ್ ಬಂದ್ರಿ ಅಂತ ಅತ್ತೆನ ಮನೆಗೆ ಕಳಿಸ್ತಾ ಇದೆಯಾ? ಹೌದು ಕಣ, ಹೇಳ್ದೆ. ನೀನು ತಪ್ಪದಾರಿಗೆ ಹೋಗ್ತಾ ಇದೀಯಾ, ಅದಕ್ಕೆ ನಾನು ನಿನ್ನ ಜೊತೆ ಇರಕ್ಕೆ ಬರಲಿಲ್ಲ. ಇವಳು ನಿನ್ನನ್ನು ತಪ್ಪದಾರಿಗೆ ಎಳಿತಾ ಇದ್ದಾಳೆ. ಇವಳು ನಿನ್ನ ಜೊತೆ ಇರೋವರೆಗೂ ನೀನು ಉದ್ಧಾರ ಆಗಲ್ಲ ಆಗಲ್ಲ ಆಗಲ್ಲ. ಅಮ್ಮ, ಅತ್ತೆ ಅತ್ತೆ ನನ್ನ ಮಾತು ಕೇಳು. ಅತ್ತೆ ಪ್ಲೀಸ್, ಅತ್ತೆ ನನ್ನ ಮಾತು ಕೇಳುತ್ತೆ ಪ್ಲೀಸ್. ಈ ಮನೇಲಿ ಯಾರು ನಿನಗೇನಾದರೂ ಹೇಳಿ, ಆದರೆ ನನಗೋಸ್ಕರ ನೀನು ಇರಲೇಬೇಕು. ಪ್ಲೀಸ್ ಅತ್ತೆ.